ಹಾಯ್ ಹೆಲೋ ಕರ್ನಾಟಕ ಜನತೆಗೆ ನಮಸ್ಕಾರಗಳು. ನಾವು ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು 20ನಲ್ಲಿ ಮಾಡಿರುವ ಆಲ್ ಹಿಟ್ಸ್ ಆ್ಯಂಡ್ ಫ್ಲಾಪ್ ಸಾಂಗ್ಸ್ಗಳ ಬಗ್ಗೆ ಮಾತಾಡೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಐಕನನ್ನು ಆನ್ ಮಾಡಿ. ಹಾಗೂ ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತರುತ್ತೇವೆ. ಇವರ ಮೊದಲ ಮೂವಿ ಸೂರಪ್ಪ. ಈ ಮೂವಿಯು ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 3 ಕೋಟಿ, ಕಲೆಕ್ಷನ್ 15 ಕೋಟಿಯೊಂದಿಗೆ IMDb ರೇಟಿಂಗ್ 7 ಆಗಿದ್ದು ಈ ಮೂವಿಯು ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿ ದೀಪಾವಳಿ. ಈ ಮೂವಿಯು ಕಾಮಿಡಿ ಡ್ರಾಮಾ ಮೂವಿ ಆಗಿದ್ದು ಇದರ ಬಜೆಟ್ 3 ಕೋಟಿಯಾಗಿ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ, IMDb ರೇಟಿಂಗ್ ಬಗ್ಗೆ ಮಾಹಿತಿ ಇಲ್ಲ. ಈ ಮೂವಿ ಫ್ಲಾಪ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ. ಈ ಮೂವಿ 2000ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ರೊಮ್ಯಾನ್ಸ್ ಮೂವಿ ಆಗಿದೆ. ಬಜೆಟ್ 1 ಕೋಟಿಯಾಗಿ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ, IMDb ರೇಟಿಂಗ್ 5.6ರೊಂದಿಗೆ ಈ ಮೂವಿಯು ಎವರೇಜ್ ಆಗಿದೆ. ಇದನ್ನು ಯಜಮಾನ ಮೂವಿಯು ಇದೊಂದು ಫ್ಯಾಮಿಲಿ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 3 ಕೋಟಿಯು ಕಲೆಕ್ಷನ್ 35 ಕೋಟಿಯೊಂದಿಗೆ, IMDb ರೇಟಿಂಗ್ 8.4ರೊಂದಿಗೆ ಈ ಮೂವಿ ಇಂಡಸ್ಟ್ರಿ ಹಿಟ್ ಹಾಗೂ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಸ್ಟಾರ್ನಲ್ಲಿ ನೋಡಬಹುದು. ದಿಗ್ಗಜರು ಮೂವಿಯು 2001ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಕ್ರೈಮ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 2.3 ಕೋಟಿ ಆಗಿದ್ದು ಕಲೆಕ್ಷನ್ 10 ಕೋಟಿ ಆಗಿದೆ. IMDb ರೇಟಿಂಗ್ 8.1ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇದನ್ನು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋ ಜಿಪಾನಲ್ಲಿ ನೋಡಬಹುದು. ಅವರ ಮುಂದಿನ ಮೂವಿ ಕೋಟಿಗೊಬ್ಬ. ಈ ಮೂವಿ ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 3 ಕೋಟಿ, ಕಲೆಕ್ಷನ್ 12 ಕೋಟಿಯೊಂದಿಗೆ, IMDb ರೇಟಿಂಗ್ 8.1ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇದನ್ನು ಯೂಟ್ಯೂಬ್ ಮತ್ತು ಸನ್ನೆಕ್ಸ್ಟಿಯಲ್ಲಿ ನೋಡಬಹುದು. ಪರ್ವ ಮೂವಿ 2002ರಲ್ಲಿ ಬಂದಿದ್ದು. ಇದೊಂದು ಮ್ಯೂಸಿಕಲ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 6 ಕೋಟಿ ಮತ್ತು ಕಲೆಕ್ಷನ್ 3 ಕೋಟಿಯೊಂದಿಗೆ, IMDb ರೇಟಿಂಗ್ 5.7ರೊಂದಿಗೆ ಈ ಮೂವಿಯು ಫ್ಲಾಪ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ಜಮೀನ್ದಾರು. ಈ ಮೂವಿ 2002ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 5 ಕೋಟಿ ಹಾಗೂ ಈ ಮೂವಿ ಹೈಯೆಸ್ಟ್ ಗ್ರೋಸಿಂಗ್ ಫಿಲ್ಮ್ ಆಗಿದೆ. IMDb ರೇಟಿಂಗ್ ಬಗ್ಗೆ ಮಾಹಿತಿ ಇಲ್ಲ, ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು. ಇದನ್ನು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿ ಸಿಂಹಾದ್ರಿಯ ಸಿಂಹ. ಈ ಮೂವಿ 2002ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಫ್ಯಾಮಿಲಿ ಮೂವಿ ಆಗಿದೆ. ಬಜೆಟ್ 3 ಕೋಟಿ, ಕಲೆಕ್ಷನ್ 19 ಕೋಟಿ, IMDb ರೇಟಿಂಗ್ 8.1ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇದನ್ನು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಆ್ಯಕ್ಷನ್ ರೊಮ್ಯಾನ್ಸ್ ಮೂವಿ ಆಗಿದ್ದು ರಾಜ ನರಸಿಂಹ. ಇದರ ಬಜೆಟ್ 4 ಕೋಟಿ ಹಾಗೂ ಕಲೆಕ್ಷನ್ ಬಗ್ಗೆ, IMDb ರೇಟಿಂಗ್ ಬಗ್ಗೆ ಮಾಹಿತಿ ಇಲ್ಲ. ಈ ಮೂವಿ ಫ್ಲಾಪ್ ಆಗಿದ್ದು. ಇದನ್ನು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಈ ಮೂವಿ 2003ರಲ್ಲಿ ರಿಲೀಸ್ ಆಗಿದೆ. ಇವರ ಮುಂದಿನ ಮೂವಿ ಹೃದಯವಂತ. ಈ ಮೂವಿ 2003ರಲ್ಲಿ ಬಂದಿದ್ದು. ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ, IMDb ರೇಟಿಂಗ್ 8.4ರೊಂದಿಗೆ ಈ ಮೂವಿ ಎವರೇಜ್ ಆಗಿದೆ. ಇದನ್ನು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಕದಂಬ. ಈ ಮೂವಿ 2004ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 3 ಕೋಟಿ, ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ, IMDb ರೇಟಿಂಗ್ 7.7ರೊಂದಿಗೆ ಈ ಮೂವಿ ಎವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ಆಪ್ತ ಮಿತ್ರ. ಈ ಮೂವಿ 2004ರಲ್ಲಿ ಬಂದಿದ್ದು. ಇದೊಂದು ಹಾರರ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 3 ಕೋಟಿ, ಕಲೆಕ್ಷನ್ 20 ಕೋಟಿಯೊಂದಿಗೆ, IMDb ರೇಟಿಂಗ್ 8.2ರೊಂದಿಗೆ ಈ ಮೂವಿ ಇಂಡಸ್ಟ್ರಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಹಾಗೂ ಜಿಯೋ ಸ್ಟಾರ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಸಾಹುಕಾರ. ಈ ಮೂವಿ 2004ರಲ್ಲಿ ಬಂದಿದ್ದು. ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 4 ಕೋಟಿ, ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ, IMDb ರೇಟಿಂಗ್ 7.1ರೊಂದಿಗೆ ಈ ಮೂವಿ ಎವರೇಜ್ ಆಗಿದೆ. ಹಾಗೂ ಇದನ್ನು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿ ಜ್ಯೇಷ್ಠ. ಈ ಮೂವಿ 2004ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ, IMDb ರೇಟಿಂಗ್ 5.8ರೊಂದಿಗೆ ಈ ಮೂವಿ ಎವರೇಜ್ ಆಗಿದೆ. ಹಾಗೂ ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ವರ್ಷ. ಈ ಮೂವಿ 2005ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 3 ಕೋಟಿ, ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ, IMDb ರೇಟಿಂಗ್ 5.1ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ವಿಷ್ಣು ಸೇನಾ. ಈ ಮೂವಿ 2005ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 1 ಕೋಟಿ ಹಾಗೂ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ, IMDb ರೇಟಿಂಗ್ 8.7ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ನೀನೆಲ್ಲೋ ನಾನಲ್ಲೇ. ಈ ಮೂವಿ 2006ರಲ್ಲಿ ಬಂದಿದ್ದು. ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ, IMDb ರೇಟಿಂಗ್ 6.1ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಸಿರಿವಂತ. ಈ ಮೂವಿ 2006ರಲ್ಲಿ ಬಂದಿದ್ದು. ಇದೊಂದು ಫ್ಯಾಮಿಲಿ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ, IMDb ರೇಟಿಂಗ್ 8.4ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ಏಕದಂತ. ಈ ಮೂವಿ 2007ರಲ್ಲಿ ಬಂದಿದ್ದು. ಇದೊಂದು ಕಾಮಿಡಿ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ, IMDb ರೇಟಿಂಗ್ 8.4ರೊಂದಿಗೆ ಈ ಮೂವಿಯು ಎವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಶಾಂತಿ ನಿವಾಸ. ಈ ಮೂವಿ 2007ರಲ್ಲಿ ಬಂದಿದ್ದು. ಇದೊಂದು ಫ್ಯಾಮಿಲಿ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ, IMDb ರೇಟಿಂಗ್ 7.5ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಪಾನಲ್ಲಿ ನೋಡಬಹುದು. ಮಾತಾಡು ಮಲ್ಲಿಗೆ. ಈ ಮೂವಿ 2007ರಲ್ಲಿ ಬಂದಿದ್ದು. ಇದೊಂದು ಸೋಷಿಯಲ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ, IMDb ರೇಟಿಂಗ್ 7.9ರೊಂದಿಗೆ ಈ ಮೂವಿ ಎವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಪಾನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಈ ಬಂಧನ ಮೂವಿ 2007ರಲ್ಲಿ ಬಂದಿದ್ದು. ಇದೊಂದು ಫ್ಯಾಮಿಲಿ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ, IMDb ರೇಟಿಂಗ್ 7.6ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು.
ಕ್ಷಣ ಕ್ಷಣ ಮೂವಿಯು 2007ರಲ್ಲಿ ಬಂದಿದ್ದು. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿದೆ. ಬಜೆಟ್ 50 ಲಕ್ಷ, ಕಲೆಕ್ಷನ್ 2 ಕೋಟಿಯೊಂದಿಗೆ, IMDb ರೇಟಿಂಗ್ 6.7ರೊಂದಿಗೆ ಈ ಮೂವಿ ಅವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಸನ್ ನೆಕ್ಸ್ಟಿಯಲ್ಲಿ ನೋಡಬಹುದು. ಇವರು ಮುಂದಿನ ಮೂವಿ ಶ್ರೀ ಸಿದ್ಧಗಂಗಾ 2008ರಲ್ಲಿ ಬಂದಿದ್ದು. ಇದೊಂದು ಬಯೋಗ್ರಫಿ ಡಿವಿಷನಲ್ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ IMDb ರೇಟಿಂಗ್ಗೆ ಮಾಹಿತಿ ಇಲ್ಲ. ಈ ಮೂವಿ ಅವರೇಜ್ ಆಗಿದ್ದು. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ನಮ್ಮ ಯಜಮಾನರು. ಈ ಮೂವಿ 2009ರಲ್ಲಿ ಬಂದಿದ್ದು. ಇದೊಂದು ಆಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ 7.3ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿ ಬೆಳ್ಳಾರಿನಾಗ. ಈ ಮೂವಿ 2009ರಲ್ಲಿ ಬಂದಿದ್ದು. ಇದೊಂದು ಆಕ್ಷನ್ ಕಾಮಿಡಿ ಹಾಗೂ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ 6.1ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ಯೂಟ್ಯೂಬ್, ಅಮೆಜಾನ್ ಪ್ರೈಮ್ ವಿಡಿಯೋ ಹಾಗೂ ಜಿಯೋ ಸ್ಟೋರಲ್ಲಿ ನೋಡಬಹುದು. ಸ್ಕೂಲ್ ಮಾಸ್ಟರ್ ಈ ಮೂವಿ 2010ರಲ್ಲಿ ಬಂದಿದ್ದು. ಇದೊಂದು ಪೊಲಿಟಿಕಲ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ 7.3ರೊಂದಿಗೆ ಈ ಮೂವಿ ಫ್ಲಾಪ್ ಆಗಿದೆ. ಹಾಗೂ ಈ ಮೂವಿಯನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ 200ನೇ ಚಿತ್ರ ಆಪ್ತರಕ್ಷಕ. ಇದು ಒಂದು ಹಾರರ್ ಡ್ರಾಮಾ ಮೂವಿ ಆಗಿದ್ದು. ಬಜೆಟ್ 5 ಕೋಟಿ, ಕಲೆಕ್ಷನ್ 25 ಕೋಟಿಯೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಹಾಗೂ ಇಂಡಸ್ಟ್ರಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಸ್ಟೋರಲ್ಲಿ ನೋಡಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ನೆಚ್ಚಿನ ನಟನ ಹೆಸರನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಾವು ಅವರದ್ದೇ ತರುತ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.